ಅಧಿಕಾರ ಪರಿಗ್ರಹ ಪದ್ಧತಿಯ 29ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 169ನೆಯ ಶ್ಲೋಕದಲ್ಲಿ, ಪಾದುಕೆಯಿಂದಾಗಿಯೇ ಶ್ರೀರಾಮ ರಾವಣನ ಸಂಹಾರ ಮಾಡಲು ಸಾಧ್ಯವಾಯಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಭದ್ರಾಸನಂ ಚೇತ್ ಪರಿವೃತ್ತಮಾಸೀತ್ ದೇವಿ ಕ್ಷಣಂ ದಕ್ಷಿಣತೋ ಮುಖಂ ತೇ ಕಥಂ ಭವೇತ್ ಕಾಂಚನ ಪಾದರಕ್ಷೆ ರಾಮಸ್ಯ ರಕ್ಷೋ ಮೃಗಯಾ ವಿಹಾರಃ. ದೇವಿ, ಬೆಳಗುತ್ತಿರುವ ಕಾಂಚನ ಪಾದರಕ್ಷೆ, ಸ್ವರ್ಣಮಯವಾದ ಪಾದುಕೆಯೇ, ತೇ, ನಿನ್ನ, ಭದ್ರಾಸನಂ, ಸಿಂಹಾಸನವಾದುದು, ಕ್ಷಣಂ, ಸ್ವಲ್ಪ ಹೊತ್ತು, ದಕ್ಷಿಣತೋ ಮುಖಂ, ದಕ್ಷಿಣಾಭಿಮುಖವಾಗಿ, ಪರಿವೃತ್ತಂ, ತಿರುಗಿದುದಾಗಿ, ಆಸೀತ್ ಚೇತ್, ಆಗಿದ್ದೇ ಆದರೆ, ರಾಮಸ್ಯ, ಶ್ರೀರಾಮನ, ರಕ್ಷಃ, ರಾಕ್ಷಸರ, ಮೃಗಯ, ಬೇಟೆಯೆಂಬ, ವಿಹಾರಃ, ಕ್ರೀಡೆಯಾದುದು, ಕಥಂ ಭವೇತ್, ಹೇಗೆ ಆಗುತ್ತದೆ. ಪಾದುಕೆ ಅಯೋಧ್ಯ ಸಿಂಹಾಸನವನ್ನ ಅಲಂಕರಿಸಿದ್ದ ಸಮಯದಲ್ಲಿ ಅವಳು ಆ ಸಿಂಹಾಸನವನ್ನ ದಕ್ಷಿಣಾಭಿಮುಖವಾಗಿ ಸ್ವಲ್ಪ ಕಾಲ ಹಾಕಿಕೊಂಡಿದ್ರೂ ರಾವಣನೇ ಮೊದಲಾದ ಲಂಕಾಪುರಿಯ ರಾಕ್ಷಸರುಗಳು ಧ್ವಂಸವಾಗ್ಬಿಡ್ತಾ ಇದ್ರು. ಆಗ ಶ್ರೀರಾಮನಿಗೆ ಸಂಹಾರ ಮಾಡೋದಕ್ಕೆ ಒಬ್ಬ ರಾಕ್ಷಸನೂ ಸಿಗ್ತಾ ಇರಲಿಲ್ಲ. ಪಾದುಕೆ ಹಾಗೆ ಮಾಡದೇ ಇದ್ದಿದ್ರಿಂದಾನೇ ಶ್ರೀರಾಮ ರಾವಣನನ್ನ ನಾಶ ಮಾಡೋದಕ್ಕೆ ಸಾಧ್ಯವಾಯಿತು ಅಂತಾರೆ ದೇಶಿಕರು. ಆಚಾರ್ಯರುಗಳನ್ನ ಆಶ್ರಯಿಸದೇ ಇರುವವರನ್ನ ಮಾತ್ರ ಭಗವಂತ ದಂಡಿಸ್ತಾನೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.